ಎಲ್ಲರಿಗೂ ಅನುಷಾ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಬೇಸನ್ ಉಂಡೆಗಳನ್ನು ಮಾಡ್ತಾ ಇದ್ದೀವಿ. ಬೇಸನ್ ಉಂಡೆ ಮಾಡೋದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ತರಿಯಾಗಿರುವ ಕಡಲೆ ಹಿಟ್ಟನ್ನೇ ತಗೊಳ್ಳಿ. ನಾನು ಇದನ್ನು 4 ಕಪ್ಪು ಜಲ್ಲಡಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಬೇಸನ್ ಉಂಡೆ ಕಟ್ಟೋದಕ್ಕೆ ಈ ಥರ ಸ್ವಲ್ಪ ತರಿಯಾಗಿರುವ ಹಿಟ್ಟು ಸಿಗುತ್ತೆ, ಕಡಲೆ ಹಿಟ್ಟು. ಅದನ್ನೇ ತಗೊಳ್ಳಿ. 3 ಕಪ್ ಆಗುವಷ್ಟು ಸಕ್ಕರೆ ಇದೆ. ಇದು 4 ಕಪ್ಪು ಕಡಲೆ ಹಿಟ್ಟು, 3 ಕಪ್ಪು ಸಕ್ಕರೆ ತುಪ್ಪವನ್ನು ತೊಗೊಂಡಿದ್ದೀನಿ ನಾನು. ಒಂದು ಕಪ್ಪಿಗೆ ಸ್ವಲ್ಪ ಕಡಿಮೆ ಇದೆ ನೋಡಿ. ಎಷ್ಟು ತುಪ್ಪ ತೊಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ಹಾಗೆ ಫ್ಲೇವರ್ಗೆ ಇಲಾಚಿ ತೊಗೊಂಡಿದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟನ್ನು ಹುರಿದುಕೊಳ್ಳೋಣ. ಸಣ್ಣ ಉರಿಯಲ್ಲಿ ಕಡಲೆ ಹಿಟ್ಟನ್ನು ಹುರ್ಕೊಳ್ಳೋಣ. ಮೊದಲಿಗೆ ದಪ್ಪ ತಳದ ಪಾತ್ರೆಯಲ್ಲಿ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ತುಪ್ಪವನ್ನು ಸೇರಿಸಿ ಹುರ್ಕೊಂಡ್ಬಿಡೋಣ. ಮೊದಲಿಗೆ ತುಪ್ಪ ಸೇರಿಸ್ತಾ ಇಲ್ಲ ನಾನಿಲ್ಲಿ, ಹಾಗೆ ಹುರಿತಾ ಇದ್ದೀನಿ. ಇದು ಹಸಿ ಹಿಟ್ಟಾಗಿರೋದ್ರಿಂದ ಮೊದಲಿಗೆ ಹಾಕಿದರೆ ತುಪ್ಪ ಜಾಸ್ತಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ತುಪ್ಪ ಹಾಕ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, ಒಂದು 2-3 ಸ್ಪೂನ್ ಆಗುವಷ್ಟು. ಈ ಥರ ಕಡಲೆ ಹಿಟ್ಟಾದರೂ ತೊಗೊಂಡು ಮಾಡ್ಕೋಬೋದು. ಇಲ್ಲಾಂದರೆ ನೀವು ಕಡಲೆಬೇಳೆನ ಕೆಂಪಗೆ ಹುರ್ಕೊಂಡು ಆಮೇಲೆ ನೀವು ಅದನ್ನು ಪೌಡ್ರ್ ಮಾಡಿಬಿಟ್ಟು ಮಿಕ್ಸಿಗೆ ಸ್ವಲ್ಪ ಇದ್ದರೆ ಮಿಕ್ಸಿನಲ್ಲಿ ಹಾಕ್ಕೋಬೋದು, ಇಲ್ಲಾಂದರೆ ಗಿರಣಿನಲ್ಲಿ ಹಾಕ್ಸ್ಕೋಬೋದು. ನಾನಿಲ್ಲಿ ಅದು ಹಸಿಯಾಗಿರುವಂಥ ಹಿಟ್ಟನ್ನು ಹುರಿದು ಮಾಡ್ತಾ ಇರೋದ್ರಿಂದ ಸಣ್ಣ ಉರಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಫ್ಲೇಮನ್ನು ತುಂಬ ಕಡಿಮೆ ಇಡಬೇಕು. ಹೈ ಫ್ಲೇಮ್ ಇಟ್ಟು ಮಾಡಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ ಹಿಟ್ಟು. ಹಾಗಾಗಿ ಆದಷ್ಟು ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊ. ಇನ್ನು ಸ್ವಲ್ಪ ತುಪ್ಪವನ್ನು ಹಾಕೊಳ್ಳೋಣ. ಬೇಸನ್ ಉಂಡೆ ಮಾಡೋದಕ್ಕೆ ತುಪ್ಪ ಜಾಸ್ತಿ ಆದ್ರೂ ಅದ್ರ ಶೇಪ್ ಚೆನ್ನಾಗಿ ಬರೋದಿಲ್ಲ, ಚಪ್ಪಟೆ ಆಗಿಬಿಡುತ್ತೆ ಕಟ್ಟಿದ ಮೇಲೆ. ತುಂಬ ಕಡಿಮೆ ಆದ್ರೂ ಅದು ಕಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪವನ್ನು ತಗೊಳ್ಳೋಣ. ಉಂಡೆಗಳನ್ನೆಲ್ಲ ಈ ಥರ ಹಿಟ್ಟಿನ ಉಂಡೆಗಳನ್ನೆಲ್ಲ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಇದನ್ನು ಹುರ್ಕೊಳ್ಬೇಕು. ಇನ್ನೂ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಇದಕ್ಕೆ. ಸ್ವಲ್ಪ ಹೀಗೆ ತುಪ್ಪ ಸೇರಿಸ್ಕೊಂತ ಇದನ್ನು ಕಲರ್ಫುಲ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇನ್ನೂ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳೋಣ. ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ, ಸಣ್ಣ ಉರಿಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಘಮ್ ಅಂತ ಕಡಲೆ ಹಿಟ್ಟಿನ ವಾಸನೆ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಹಿಟ್ಟು ಚೆನ್ನಾಗಿ ಹುರ್ಕೊಂಡ್ರೆ ಉಂಡೆ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಇದೆಲ್ಲ ಹಿಟ್ಟಿಟ್ಟು ತಿನ್ನುವಾಗ ಬಾಯಿಗೆಲ್ಲ ಅಂಟ್ಕೊಳ್ಳುತ್ತೆ. 25 ನಿಮಿಷಗಳ ಕಾಲ ನಾನು ಇದನ್ನು ಹುರ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹುರ್ಕೊಳ್ಳೋಣ. ಪೂರ್ತಿ ಹಸಿ ವಾಸನೆ ಎಲ್ಲ ಹೋಗಿ
ಘಮ್ಮಟ ವಾಸನೆ ಬರಬೇಕಿದೆ ಹಿಟ್ಟಿಂದ, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಎಲ್ಲಿವರೆಗೂ ತುಪ್ಪ ಸೇರಿಸ್ಕೊಳ್ಬೇಕು ಅಂದರೆ ಅದು ಹಿಟ್ಟೆಲ್ಲ ಫುಲ್ಲು ಈ ಥರ ಮೆತ್ತಗಾಗಬೇಕು, ಅಲ್ಲಿವರೆಗೂ ತುಪ್ಪನ ಸೇರಿಸ್ಕೊತಾನೆ ಇರಬೇಕು. ಅದರಲ್ಲಿ ಲವಂಗ ಹಾಕಿದ್ದೆ ನಾನು ತುಪ್ಪದಲ್ಲಿ, ಹಾಗಾಗಿ ತೆಗಿತಾಯಿದ್ದೆ. ಕೊನೆಯಲ್ಲಿ ಇನ್ನೂ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡ್ಬಿಡೋಣ. ನೋಡಿ ಹಿಟ್ಟೆಲ್ಲ ಒಂದು ಗೂಡ್ತಾ ಇದೆ ನೋಡಿ, ಇಷ್ಟಾದರೆ ಸಾಕು. ಕಿಶ್ಮಿಶ್ ಅಂತ ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ, ಬಾದಾಮ, ಕಾಜುವನ್ನು ಈ ಥರ ಸಣ್ಣದಾಗಿ ಸ್ವಲ್ಪ ಪೀಸ್ ಮಾಡ್ಕೊಂಡಿದ್ದೀನಿ. ಆಪ್ಷನಲ್ ಇದು, ಬೇಕಾದರೆ ಹಾಕೋಬೋದು, ಬೇಡಾದರೆ ಸ್ಕಿಪ್ ಮಾಡ್ಬೋದು. ಇದನ್ನು ನಾನು ಒಂದು ಸ್ವಲ್ಪ ಇದಕ್ಕೆ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಫ್ರೈ ಮಾಡಿದರೆ ಈ ಥರ ಆಗಬೇಕು, ಅಲ್ಲಿವರೆಗೂ ನಾವು ತುಪ್ಪ ಹಾಕ್ಕೋತಾನೆ ಇರಬೇಕು, ಇಲ್ಲಾಂದರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಅದು ತುಪ್ಪ ಈಗ ಕರೆಕ್ಟಾಗಿದೆ. 4 ಕಪ್ಪು ಕಡಲೆ ಹಿಟ್ಟಿಗೆ ನಾನು ಇಲ್ಲಿ 2 ಕಪ್ಪಿನಷ್ಟು ತುಪ್ಪವನ್ನು ಸೇರಿಸಿದ್ದೀನಿ. ಇದಕ್ಕೆ ಈ ಥರ ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಬಿಸಿ ಇದೆ, ಉಗುರು ಬೆಚ್ಚಗಾಗಿದೆ. ಈಗ ನಾವು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಇದು 3 ಕಪ್ಪಿನಷ್ಟು ಸಕ್ಕರೆ ಇದೆ, ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು. ಇಲೈಚಿಯನ್ನು ಹಾಕ್ಕೊಳ್ಳೋಣ, ಒಂದು 8 ಇಲೈಚಿ ಇದೆ. ಈ ಥರ ಪೌಡರ್ ಆಗಿದೆ, ಅದನ್ನು ಸ್ವಲ್ಪ ಜರಡಿ ಮಾಡ್ಕೊಳ್ಳೋಣ. ಎಲ್ಲ ಸಕ್ಕರೆನೂ ಈ ಥರ ಜರಡಿ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ಕಡೆಕಾಗಿದೆ ಅಂದರೆ ತೆಕ್ಕೊಂಡ್ಬಿಡೋಣ. ಈ ಥರ ಇರ್ತಿತ್ತಲ್ಲ ಅದನ್ನು ಇನ್ನೊಂದು ಸಲ ಹಾಕ್ಕೊಳ್ಳೋಣ. ಪುಡಿ ಮಾಡಿಟ್ಟ ಸಕ್ಕರೆಯನ್ನು ಹಾಕ್ಕೊಳ್ಳೋಣ ಇದಕ್ಕೆ. ಸಕ್ಕರೆ ಪುಡಿಯನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಒಂದು ಕರಾತಿಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಇದು ಸಕ್ಕರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಪ್ರೆಸ್ ಮಾಡಿ ತಿಕ್ಕೋದ್ರಿಂದ ಉಂಡೆ ಕಟ್ಟೋದಕ್ಕೂ ಚೆನ್ನಾಗಿ ಬರುತ್ತೆ. ಇದು ಸಕ್ಕರೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಈ ಥರ ಕಟ್ಟಿದರೆ ಈಸಿಯಾಗಿ ಬರ್ತಾಯಿದೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಮಾಡ್ಕೋಬೋದು. ನಾನಿಲ್ಲಿ ಗಾರ್ನಿಷಿಂಗ್ಗೆ ಮೇಲೆ ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ, ಅದನ್ನು ಹಚ್ಕೊತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ನೀವು ಹಚ್ಕೋಬಹುದು. ನಾನಿಲ್ಲಿ ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ಆಡಿಸಿದ್ರೆ ಇದು ಚೆನ್ನಾಗಿ ಶೈನಿಂಗ್ ಬರುತ್ತೆ.
ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬೇಸನ್ ಉಂಡೆಯನ್ನು ಮನೆಯಲ್ಲಿ ಮಾಡ್ಕೋಬೋದು ಅಂತ. ಇದೇ ಥರ ಎಲ್ಲ ಉಂಡೆಗಳನ್ನು ಕಟ್ಕೊಂಡ್ಬಿಡೋಣ. ನೋಡಿದ್ರಲ್ಲ ಎಲ್ಲ ಬೇಸನ್ ಉಂಡೆಗಳನ್ನು ಕಟ್ಟಿದ್ದಾಗಿದೆ. ಇವಾಗ ಒಂದು ಬೌಲ್ನಲ್ಲಿ ಹಾಕ್ಕೊಂಡ್ಬಿಡೋಣ. ನಾನು ಈ ತೊಗೊಂಡಿರೋ ಅಳತೆಯಲ್ಲಿ ನನಗೆ ಒಟ್ಟು 40 ಉಂಡೆಗಳಾಗಿವೆ ನೋಡಿ. ಎಷ್ಟೊಂದು ಚೆನ್ನಾಗಿ ಬಂದಿವೆ ಅಂತ. ನೋಡಿದ್ರಲ್ಲ ಸುಲಭವಾಗಿ ಮಾಡುವಂಥ ಈ ಬೇಸನ್ ಉಂಡೆ ಮಾಡುವುದು ಹೇಗೆ ಅಂತ. ಈ ಬೇಸನ್ ಉಂಡೆ ಮಾಡುವುದು ತಮ್ಮೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.